ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಾಹಿತಿ ಬಗ್ಗೆ, ನಂತರ ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಔಷಧಿ ಸಸ್ಯಗಳ ಬಗ್ಗೆ ಅದನ್ನ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ವಿ. ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ ನಾವು ಇಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ತೀವಿ. ಇವತ್ತು ಇನ್ನೊಂದು ವಿಚಾರ, ಅದ್ಭುತವಾಗಿರ್ತಕ್ಕಂಥ ವಿಚಾರ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥದ್ದು. ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇನ್ನೂ ಏನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ರೆಕ್ಕೆಗಳು ಹುಟ್ಟುತ್ತಂತೆ. ಮುಂದಿನ ದಿನಗಳಲ್ಲಿ ಚಿತ್ರ ವಿಚಿತ್ರ ಮನುಷ್ಯರು ಹುಟ್ಟುತ್ತಾರೆ ಅಂತ ಉಲ್ಲೇಖನ ಮಾಡಿರ್ತಕ್ಕಂಥ. ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಾಹಿತಿ ಬಗ್ಗೆ, ನಂತರ ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ದೇಶಿ ಪದ್ಧತಿ ಔಷಧಿ ಸಸ್ಯಗಳ ಬಗ್ಗೆ ಅದನ್ನ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತಿದ್ವಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕಾಲಜ್ಞಾನ ಮಾಹಿತಿಯನ್ನ ನಾವು ಹೇಳೋದಕ್ಕೆ ಬಂದಿದ್ದೀವಿ. ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತ ನಾವು ಇಂದಿನ ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ತೀವಿ. ಇವತ್ತು ಇನ್ನೊಂದು ವಿಚಾರ, ಅದ್ಭುತವಾಗಿರ್ತಕ್ಕಂಥ ವಿಚಾರ ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥದ್ದು. ಅದು ಏನಪ್ಪ? ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇನ್ನೂ ಏನ್ ತಿಳಿಸಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಮನುಷ್ಯರುಗಳು, ಮಾನವರು ಅಂತ ನಾವೇನ್ ಹೇಳ್ತಿದ್ದೀರೋ, ಮುಂದಿನ ದಿನಗಳಲ್ಲಿ ಅವ್ರಿಗೆ ರೆಕ್ಕೆಗಳು ಹುಟ್ಟುತ್ತಂತೆ. ಮುಂದಿನ ದಿನಗಳಲ್ಲಿ ಚಿತ್ರ ವಿಚಿತ್ರ ಮನುಷ್ಯರು ಹುಟ್ಟುತ್ತಾರೆ ಅಂತ ಉಲ್ಲೇಖನ ಮಾಡಿರ್ತಕ್ಕಂಥ. ಹಾಗಿದ್ರೆ ಯಾವ ರೀತಿ ಚಿತ್ರ ವಿಚಿತ್ರ ಮನುಷ್ಯರು ಹುಟ್ಟುತ್ತಾರೆ ಗುರುಗಳೇ ಅಂತಕ್ಕಂಥದ್ದು ಏನು ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಕ್ಕೆಗಳಿರ್ತಕ್ಕಂಥ ಮನುಷ್ಯರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು. ಮತ್ತೆ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿ ರೆಕ್ಕೆ ಹುಟ್ಟುತ್ತಾ ಮನುಷ್ಯನಿಗೆ ಅಂತ. ಇವತ್ತು ಕೆಲವರೆಲ್ಲ ರೆಕ್ಕೆಗಳು ಕಟ್ಕೊಂಡು ಹಾರುವಂತ ಪ್ರಯತ್ನಗಳು ಮಾಡ್ತಿದ್ದಾರೆ. ರೆಕ್ಕೆಗಳು ಕಟ್ಕೊಂಡು ಹಾರುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನ ಮುಂದಿನ ಪೀಳಿಗೆಗಳಲ್ಲಿ ಮುಂದೆ ಹುಟ್ಟತಕ್ಕಂಥ ಮನುಷ್ಯರು ರೆಕ್ಕೆಗಳನ್ನೇ ಇಟ್ಕೊಂಡು ಹುಟ್ಟುತ್ತಾರೆ. ಎಷ್ಟು ಅದ್ಭುತವಾಗಿದೆ. ಇನ್ನು ಏನೆಲ್ಲ ವಿಚಿತ್ರಗಳು ಮನುಷ್ಯರು ಹುಟ್ಟುತ್ತಾರೆ, ಯಾವ್ಯಾವ ರೀತಿ ವಿಚಿತ್ರ ಇರ್ತದೆ. ಬೆನ್ನಲ್ಲಿ ತ್ರಿಶೂಲ ಇರ್ತದೆ. ತ್ರಿಶೂಲಗಳನ್ನ ಇಟ್ಕೊಂಡು ವ್ಯಕ್ತಿಗಳು ಹುಟ್ಟುತ್ತಾರೆ ಅಂತಲೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇದು ನಂಬೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ವಿಚಾರಗಳನ್ನ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇದು ನೋಡಿ, ಇನ್ನೂ ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯಗಳು ಹೇಗೆ ಹುಟ್ಟುತ್ತಾರೆ ಅಂತ ಹೇಳಿದ್ರೆ, ಪಾದಗಳಲ್ಲಿ, ಕಾಲುಗಳು ಅಂತ ನಾವೇನ್ ಹೇಳ್ತಿರೋ ಅದರಲ್ಲಿ ಕಣ್ಣುಗಳು ಇರುತ್ತಂತೆ. ನಮ್ಮ ಎಲ್ರಿಗೂ ಮುಖದ ಮೇಲೆ ಕಣ್ಣುಗಳಿದ್ರೆ ಅವ್ರಗಳಿಗೆ ಕಾಲಲ್ಲಿ ಕಣ್ಣಿರುತ್ತೆ. ಎಷ್ಟು ವಿಚಿತ್ರವಾಗಿ ಹುಟ್ಟುತ್ತಾರೆ ಅವರೆಲ್ಲ ಯಾಕೆ ಹುಟ್ಟುತ್ತಾರೆ, ಹೆಂಗ್ ಹುಟ್ಟುತ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಕಾಲಜ್ಞಾನದಲ್ಲಿ ಉಲ್ಲೇಖನ ಆಗಿರ್ತಕ್ಕಂಥದ್ದು ಒಂದು ಅಕ್ಷರ ಕೂಡ ಸುಳ್ಳಾಗಿಲ್ಲ, ಇದು ಕೂಡ ಸುಳ್ಳಾಗೋದಿಲ್ಲ ಅಂತ ನಮ್ಗಳ ನಂಬಿಕೆ ಆಗಿರುತ್ತೆ. ಆನಂತರ ಇವರೆಲ್ಲ ಏನು ಮಾಡಬಹುದು ಕಲಿಯುಗದಲ್ಲಿ ಬಂದು, ಈ ರೀತಿ ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯರು ಯಾಕೆ ಹುಟ್ಟುತ್ತಾರೆ, ಏನು ಹುಟ್ಟುತ್ತಾರೆ, ಆ ರೀತಿ ಹುಟ್ಬಿಟ್ಟು ಭೂಮಿ ಮೇಲೆ ಏನು ಸಂದೇಶಗಳನ್ನ ತಿಳಿಸ್ತಾರ ಅಥವಾ ಏನು ಒಂದು ಧ್ವಂಸಗಳನ್ನ ಮಾಡೋದಕ್ಕೆ ಬರ್ತಿದಾರ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಕಾದು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯರುಗಳು ರೆಕ್ಕೆಗಳನ್ನ ಉಟ್ಕೊಂಡು ಹುಟ್ಟುತ್ತಾರೆ. ಪಾದಗಳಲ್ಲಿ ಕಣ್ಣುಗಳಿರ್ತಕ್ಕಂಥ ವ್ಯಕ್ತಿ, ಬೆನ್ನಲ್ಲಿ ತ್ರಿಶೂಲ ಇರ್ತಕ್ಕಂಥ ವ್ಯಕ್ತಿ, ಇವರೆಲ್ಲ ಯಾರು ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.